ಅವಳ ಹೆಸರು ಪವಿತ್ರ. ಅವಳು ಬೇಗ ಬೇಗ ಬಸ್ ಸ್ಟ್ಯಾಂಡಿನ ಕಡೆಗೆ ಹೆಜ್ಜೆ ಹಾಕಿದಳು. ಅವಳು ಬಸ್ ಸ್ಟ್ಯಾಂಡ್ ತಲುಪುತ್ತಿದ್ದಂತೆ ತುಮಕೂರಿನ ಕಡೆ ಹೋಗೋ ಬಸ್ ಬಂದು ಸ್ಟ್ಯಾಂಡ್ನಲ್ಲಿ ನಿಂತಿತ್ತು. ಅಲ್ಲಿಗೆ ಒಂದೇ ಸಮನೆ ಬಸ್ಸಿನ ಬಾಗಿಲ ಬಳಿ ಬಂದು ಜನ ಜಮಾಯಿಸತೊಡಗಿದರು. ಬಸ್ಸಿನ ಒಳಗೆ ಹತ್ತಲು ನೂಕು ನುಗ್ಗಲು ಶುರುವಾಯಿತು. ಕಂಡಕ್ಟರ್ ಬಸ್ಸು ಹತ್ತಲು ಅವಸರಿಸುತ್ತಿದ್ದ ಹೆಂಗಸರನ್ನು ದಿಟ್ಟಿಸುತ್ತಾ, ಸ್ವಲ್ಪ ನಿಲ್ರಮ್ಮ, ಬಸ್ಸೇನು ಓಡಿ ಹೋಗುತ್ತಾ, ಹೀಗೆ ಕುರಿಗಳು ನುಗ್ಗಿದ ಹಾಗೆ ನುಗ್ತಾ ಇದ್ದೀರಲ್ಲ ಎಂದು ರೇಗಾಡುತ್ತಾ, ಇವುಗಳೆಲ್ಲ ಹೆಂಗಸರು ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ, ಸ್ವಲ್ಪ ಹಿಂದಿರೋದು ಬಿಟ್ಟು ಗಂಡಸರಿಗಿಂತ ಮುಂದೆ ನುಗ್ತವೆ ಎಂದು ಕಿರಿಕಿರಿಯಿಂದ ಗೊಣಗುತ್ತಿದ್ದ. ಅಲ್ಲಿ ನಿಂತಿದ್ದ ಪವಿತ್ರಾಳಿಗೆ ಅದನ್ನು ಕೇಳಿ ಕಸಿವಿಸಿ ಆಯಿತು. ಹೆಂಗಸರು ಅಂದರೆ ಏನು ತಾತ್ಸಾರನಪ್ಪ, ಈ ಗಂಡಸಿಗೆ ಯಾಕೆ ಹೆಂಗಸರು ಯಾವಾಗಲೂ ಹಿಂದೇನೇ ಇರಬೇಕು ಅಂತ ಏನೇನೋ ಮಾಡಿ ಕೊನೆಗೆ ಬಸ್ಸು ಹತ್ತಿದಳು. ಒಮ್ಮೆ ಬಸ್ಸಿನೊಳಗೆ ಸುತ್ತಲೂ ಕಣ್ಣಾಯಿಸಿ ನೋಡಿದಳು. ಸೀಟ್ಗಳು ಖಾಲಿ ಇರಲಿಲ್ಲ. ನಾನಿನ್ನು ತುಮಕೂರಿನವರೆಗೂ ನಿಂತುಕೊಂಡು ಹೋಗುವುದೇ ಗತಿ ಎಂದು ತಿಳಿದು ಅಲ್ಲೇ ಕಂಬಿ ಹಿಡಿದು ನಿಂತಳು. ಅಷ್ಟರಲ್ಲೇ ಯಾರೋ ಒಬ್ಬರು ಮಧ್ಯವಯಸ್ಸಿನ ವ್ಯಕ್ತಿ ಸೀಟಿನಿಂದ ಎದ್ದು ನಿಂತು, ಬಾರಮ್ಮ ಇಲ್ಲಿ ಕುಳಿತುಕೋ ಎಂದರು. ಆಗ ಅವಳು, ಇರ್ಲಿ ಪರವಾಗಿಲ್ಲ ಸರ್, ನೀವು ಕುಳಿತುಕೊಳ್ಳಿ ಎಂದು ಹೇಳಿದಳು. ಪವಿತ್ರ ನಿಂತುಕೊಂಡೇ ಪ್ರಯಾಣ ಮಾಡುತ್ತಿದ್ದಳು. ಆತ ಸೀಟಿನಿಂದ ಎದ್ದು ಬರುತ್ತಾ, ಬನ್ನಿಮ್ಮ ಕೂತ್ಕೊಳ್ಳಿ, ನಾವು ಗಂಡಸರು ಹೇಗಾದರೂ ಮಾಡಿ ನಿಂತ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಅವಳು ಆ ವ್ಯಕ್ತಿಯ ಒತ್ತಾಯಕ್ಕೆ ಸೋತು ಕುಳಿತುಕೊಂಡಳು. ಅವಳಿಗೆ ಈಗ ಮರುಭೂಮಿಯಲ್ಲಿ ನೀರು ಸಿಕ್ಕಿದಷ್ಟು ಸಂತೋಷವಾಗಿತ್ತು. ಹೆಂಗಸರು ಗಂಡಸರಿಗಿಂತ ಕೀಳೆಂದು ಭಾವಿಸಿ ಅವರನ್ನು ಶೋಷಿಸುತ್ತಿರುವ ಈ ಗಂಡಸರ ಮಧ್ಯೆ ಅಪರೂಪಕ್ಕಾದರೂ ಇಂಥ ಒಬ್ಬೊಬ್ಬ ಪುಣ್ಯಾತ್ಮರು ಸಿಗುತ್ತಾರಲ್ಲ ಎಂದು ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು. ನಂತರ ಅವಳು ಹಣ ಕೊಟ್ಟು ತುಮಕೂರಿಗೆ ಒಂದು ಟಿಕೆಟ್ ಪಡೆದುಕೊಂಡಳು. ಬಸ್ಸು ಮುಂದೆ ಹೋಗುತ್ತಿದ್ದಂತೆಲ್ಲ ಅವಳ ಮನಸ್ಸಿನಲ್ಲಿ ಮನೆಯ ಪರಿಸ್ಥಿತಿಗಳು ಪದೇ ಪದೇ ನೆನಪಿಗೆ ಬರುತ್ತಿದ್ದವು. ತಾನು ಕೆಲ ದಿನಗಳ ಹಿಂದೆ ತುಮಕೂರಿನ ಕಾಲೇಜೊಂದರಲ್ಲಿ ಖಾಲಿ ಇದ್ದ ಗುಮಾಸ್ತ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ದು ಸಂದರ್ಶನಕ್ಕಾಗಿ ಫೋನ್ ಬಂದಿತ್ತು. ಈ ದಿನವೇ ತುಮಕೂರಿನಲ್ಲಿ ಸಂದರ್ಶನ ನಡೆಯುವುದಿತ್ತು. ಅದಕ್ಕಾಗಿಯೇ ಈಗ ಅವಳು ಅಲ್ಲಿಗೆ ಪ್ರಯಾಣ ಬೆಳೆಸುತ್ತಿದ್ದಳು. ತಾನು BA ಮುಗಿಸಿದ ಮೇಲೆ ಎದುರಿಸಿದ್ದ ಇಂಟರ್ವ್ಯೂಗಳು ಒಂದಲ್ಲ ಎರಡಲ್ಲ. ಇದರಿಂದಾಗಿ ಕಳೆದ ಹಣ ಕಡಿಮೆನಾ? ಆದರೂ ಏನು ಪ್ರಯೋಜನವಾಗಲಿಲ್ಲ. ತನ್ನ ಪಾಲಿಗೆ ಇದು ಕೊನೆಯ ಸಂದರ್ಶನವಾಗಬಹುದೇನೋ. ಏಕೆಂದರೆ ಅಮ್ಮ ಹೊರಡುವಾಗಲೇ ಹೇಳಿ ಕಳಿಸಿದ್ದಾಳೆ, ಪವಿತ್ರ, ನಿನಗೆ ಕೆಲಸ ಹುಡುಕೋಕೆ ಅಂತ ದುಡ್ಡು ಕೊಟ್ಟು ಕೊಟ್ಟು ನನಗೆ ಸಾಕಾಗಿ ಹೋಗಿದೆ. ಈ ಸಲ ಕೆಲಸ ಸಿಕ್ಕಿದ್ರೆ ಸಾಕು, ಇಲ್ಲದಿದ್ದರೆ ಇನ್ನು ದುಡ್ಡಿಗೆ ನೀನು ನನ್ನ ಹತ್ತಿರ ಪೀಡಿಸ್ತಾನೇ ಇರ್ತೀಯ ಎಂದು ತುಂಬ ನೋವಿನಿಂದ ಮಾತನಾಡಿ ನನಗೆ 50 ರೂಪಾಯಿಗಳನ್ನು ಕೊಟ್ಟಿದ್ದಳು. ಹೌದು, ಈ ಸಲ ಯಾರ ಕಾಲನ್ನಾದರೂ ಹಿಡಿದುಕೊಂಡು ನಾನು ಕೆಲಸ ಗಿಟ್ಟಿಸಿಕೊಳ್ಳಲೇಬೇಕು. ಪಾಪ ಅಮ್ಮನಾದರೂ ದುಡ್ಡನ್ನು ಎಲ್ಲಿಂದ ತರ್ತಾಳೆ? ಅವಳು ಏನು ಮಾಡ್ತಾಳೆ? ತಾನು 3 ವರ್ಷದ ಮಗು ಇದ್ದಾಗಲೇ ತನ್ನ ತಂದೆ ತೀರಿಕೊಂಡರಂತೆ. ಅಪ್ಪ ಅವಳಿಗೆ ಕೊಡುತ್ತಿದ್ದ ಕಷ್ಟವನ್ನು ಅಮ್ಮ ಈಗಲೂ ನೆನೆಸಿಕೊಳ್ಳುತ್ತಿರುತ್ತಾಳೆ. ಅವನು ಸಿಕ್ಕಾಪಟ್ಟೆ ಕುಡಿದು ಅರ್ಧ ರಾತ್ರಿಲಿ ಮನೆಗೆ ಬರುವುದು, ಕುಡಿದ ಅಮಲಿನಲ್ಲಿ ಅಮ್ಮನಿಗೆ ಸಿಕ್ಕಾಪಟ್ಟೆ ಹೊಡೆಯುವುದು, ಅಮ್ಮನ ಕಿರುಚಾಟ ಕೇಳಿ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಅವರನ್ನು ಎಳೆದುಕೊಂಡು ಹೋಗುವುದು. ಇದೆಲ್ಲವನ್ನು ಅಮ್ಮ ಹೇಳುತ್ತಿರುವಾಗ ಎಂಥ ಶತ್ರುವಿನ ಮನಸ್ಸು ಕೂಡ ಕರಗಿ ನೀರಾಗಬೇಕು. ಒಮ್ಮೆ ಅಪ್ಪ ಯಥೇಚ್ಛವಾಗಿ ಕುಡಿದು ಬರುತ್ತಿದ್ದಾಗ ದಾರಿಯಲ್ಲಿ ಒಂದು ಕಲ್ಲಿನ ಮೇಲೆ ಬಿದ್ದು ಅವರ ತಲೆಗೆ ತುಂಬ ಪೆಟ್ಟಾಗಿ ಅವರು ಅಲ್ಲೇ ಶವವಾಗಿದ್ದರು. ಅಕ್ಕಪಕ್ಕದವರೆಲ್ಲ ಬಂದು ನೋಡಿ, ಇನ್ನು ಶಾರದಾ ಬದುಕಿದಳಪ್ಪ ಎಂದು ಆಡಿಕೊಂಡಿದ್ದು ಎಲ್ಲವನ್ನು ಅಮ್ಮ ಬಿಡುವಾದಾಗ ಕುಳಿತುಕೊಂಡು ಒಬ್ಬಳೇ ಕಣ್ಣೀರು ಹಾಕುತ್ತಾ ಜ್ಞಾಪಿಸಿಕೊಳ್ಳುತ್ತಿದ್ದಳು. ಅವರು ಸತ್ತಿದ್ದು ಒಳ್ಳೆಯದೇ ಆಯಿತು ಬಿಡು ಎಂದು ಹೇಳಲು ಮಾತ್ರ ಅವಳು ಎಂದು ಮರೆಯುವುದಿಲ್ಲ. ಇನ್ನು ಪವಿತ್ರಾಳ ತಮ್ಮ ರವಿ ಈಗ 2-3 ವರ್ಷಗಳ ಹಿಂದೆ ಸೈಕಲ್ ಕಲಿಯಲು ಹೋಗಿ ಕೆಳಗೆ ಬಿದ್ದು ಕಾಲು ಮುರಿದುಕೊಂಡಿದ್ದ. ನಮ್ಮ ಬಳಿ ಹಣ ಇದ್ದಿದ್ದರೆ ಆತನ ಕಾಲನ್ನು ಸರಿ ಮಾಡಬಹುದಿತ್ತು. ಆದರೆ ಏನು ಮಾಡುವುದು, ನಮ್ಮ ಬಳಿ ಅಷ್ಟು ಹಣವಿಲ್ಲ. ಆದ್ದರಿಂದ ಅವನೀಗ ನಡೆಯಲಾರದೆ ಅಮ್ಮನಿಗೊಂದು ಹೊರೆಯಾಗಿದ್ದಾನೆ ಅಷ್ಟೇ. ಇತ್ತ ತನ್ನ ಮಗಳಾದರೂ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡು ಅವನನ್ನು ನೋಡಿಕೊಳ್ಳಬಹುದು ಎಂಬ ಆಸೆಯಿಂದ ಅಮ್ಮ ಕೂಲಿನಾಲಿ ಮಾಡಿ ಕಷ್ಟಪಟ್ಟು ತನ್ನನ್ನು BAವರೆಗೆ ಓದಿಸಿದ್ದಳು. ಆದರೂ ತನಗೆಲ್ಲಿಯ ಕೆಲಸ? ತಾನು ಯಾರಾದರೂ ಮನೆಯ ಕೂಲಿನಾಲಿ ಮಾಡಿ ಅಮ್ಮನ ಋಣ ತೀರಿಸೋಣವೆಂದರೆ ಅವಳಿಗೆ ಈ ಪದವಿ ಎನ್ನುವುದು ಅಡ್ಡ ಬರುತ್ತಿತ್ತು. ಹೀಗಾಗಿ ಅವಳು ಮತ್ತು ಅವಳ ತಮ್ಮ ಇಬ್ಬರನ್ನು ಅಮ್ಮನೇ ಹೊಟ್ಟೆ ತುಂಬಿಸಬೇಕು. ಅವಳು ರಾಮಾಚಾರ್ ಮನೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕತ್ತೆ ದುಡಿದಂಗೆ ದುಡಿದರೂ ಅವಳಿಗೆ ಸಿಗುವ ಹಣವೆಷ್ಟು ಗೊತ್ತಾ? ತಿಂಗಳಿಗೆ 500 ರೂಪಾಯಿ. ಈ ದುಬಾರಿ ಕಾಲದಲ್ಲಿ ಈ ಹಣ ಯಾವ ಮೂಲೆಗೆ? ಈಗ ಅವಳಿಗೆ ವಯಸ್ಸು ಹೆಚ್ಚಾಗುತ್ತಿದೆ. ದುಡಿದು ದುಡಿದು ಸೋತು ಸುಣ್ಣವಾಗಿ ದೇಹವೆಲ್ಲ ಅಸ್ಥಿಪಂಜರದಂತಾಗಿರುವ ಅವಳು ಇನ್ನೆಷ್ಟು ದಿನ ತಾನೇ ಹೀಗೆ ದುಡಿಯುತ್ತಾಳೆ? ರವಿಯ ಕಾಯಿಲೆಗೆಂದು ರಾಮಾಚಾರ್ ಹತ್ತಿರ ಪಡೆದುಕೊಂಡ ಸಾಲವೇ ಇನ್ನೂ ತೀರಿಲ್ಲ. ರಾಮಾಚಾರ್ ಅವರನ್ನು ಲೆಕ್ಕ ಮಾಡಲು ಕೇಳಿದರೆ ಆ ದಿನ ಬಾ ಈ ದಿನ ಬಾ ಎಂದು ದಿನಗಳನ್ನು ಮುಂದೆ ಹಾಕುತ್ತಲೇ ಇದ್ದಾರೆ. ಪಾಪ ಅಮ್ಮನಿಗೆ ಓದು ಬರಹ ಏನೂ ಬರುವುದಿಲ್ಲ. ರಾಮಾಚಾರ್ ಹೇಳಿದ್ದೇ ಅವಳಿಗೆ ಲೆಕ್ಕ. ಒಮ್ಮೆ ತಾನು ರಾಮಾಚಾರ್ ಅವರ ಲೆಕ್ಕದಲ್ಲಿ ಮೋಸ ಕಂಡು ಹಿಡಿದು ಅಮ್ಮನಿಗೆ ತಿಳಿಸಿದಾಗ ಅವಳು ಹೋಗಿ ಲೆಕ್ಕ ಕೇಳಿದಳು. ಆಗ, ಏನೇ ಶಾರದಾ, ನನಗೆ ಲೆಕ್ಕ ಹೇಳ್ಕೊಡೋಕ್ಕೆ ಬರ್ತೀಯೇನೆ?
ನಿನಗೆ ಇಲ್ಲಿ ಸರಿ ಹೋಗದಿದ್ದರೆ ಬೇರೆ ಮನೆ ನೋಡ್ಕೊ ಹೋಗು ಎಂದು ಅವರು ಗರ್ಜಿಸಿದಾಗ ಅವಳು ತೆಪ್ಪಗಾಗಿದ್ದಳು. ಇಷ್ಟಾದರೂ ಅಮ್ಮನಿಗೆ ಸುಖ ಎಲ್ಲಿ ಇದೆ? ರಾಮಾಚಾರ್ ತನ್ನ ಮನೆ ಕೆಲಸದಾಕೆ ಶಾರದಾನ ಇಟ್ಕೊಂಡಿದ್ದಾನಂತೆ ಮಾರಾಯ. ಇಲ್ದಿದ್ರೆ ಅವಳು ಹಗಲು ರಾತ್ರಿ ಅಂತ ಅವರ ಮನೆಯಲ್ಲಿ ಬಿದ್ದಿರ್ತಿದ್ಲ. ಅವರಿಗೆ ಅದೆಂಥ ಕೇಡು ಬಂತಪ್ಪ ಎಂದು ಬೀದಿಗಳಲ್ಲಿ ಜನಗಳು ಅಮ್ಮನ ಬಗ್ಗೆ ಮಾತನಾಡೋದನ್ನು ಪವಿತ್ರ ಎಷ್ಟೋ ಬಾರಿ ತನ್ನ ಕಿವಿಯಾರೆ ಕೇಳಿದ್ದಳು. ಒಂದು ಹೆಣ್ಣು ಸ್ವಲ್ಪ ದಾರಿ ತಪ್ಪಿದಾಗ ಕೇಕೆ ಹಾಕಿ ನಗುವ ಜನ ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸುತ್ತಿದ್ದರೂ ಸಹಿಸುವುದಿಲ್ಲ ಎಂದು ಆಗ ಅವಳ ಮನ ಮರುಗಲಿಲ್ಲವೇ? ಆದರೆ ಅಮ್ಮ ಹಾಗಿದ್ದವಳಲ್ಲ ಎಂದು ಚೆನ್ನಾಗಿ ತನಗೆ ಗೊತ್ತು. ತಾನು ಈ ವಿಚಾರ ಅವಳ ಕಿವಿ ಮೇಲೆ ಹಾಕಿದಾಗ, ಇಲ್ಲ ಮಗ, ಇನ್ನು ನಮ್ಮಂಥ ಬಡಬಗ್ಗರು ಬದುಕೋದು ತುಂಬ ಕಷ್ಟ. ಶ್ರೀಮಂತರ ಮಕ್ಕಳು ಯಾವನ ಜೊತೆ ಓಡಿ ಹೋದರೂ ಹೇಳೋರು ಕೇಳೋರು ಯಾರೂ ಇರಲ್ಲ. ಆದರೆ ನಮ್ಮಂಥವರು ಸರಿಯಾಗಿದ್ದರೂ ಏನೇನೋ ಹೇಳಿ ಒಂದು ಕೆಟ್ಟ ಪಟ್ಟವನ್ನು ಕಟ್ಟುತ್ತಾರೆ. ಹೇಳೋರು ಹೇಳಿಕೊಳ್ಳಲಿ ಬಿಡು, ಬೊಗಳೋ ನಾಯಿ ಕಚ್ಚೋದಿಕ್ಕೆ ಬರುತ್ತಾ ಎಂದು ನೊಂದು ನುಡಿದಾಗ, ಅಬ್ಬಾ, ನಿಜಕ್ಕೂ ಬಡತನ ಎಷ್ಟೊಂದು ತಾಳ್ಮೆಯನ್ನು ಕೊಡುತ್ತದೆ ಎಂದು ನನಗೆ ಆಶ್ಚರ್ಯವಾಗಿರಲಿಲ್ಲವೇ? ಅಮ್ಮ ತನ್ನ ಮದುವೆ ಮಾಡಬೇಕೆಂದು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಳು. ಕೊನೆಗೂ ಅವಳ ಆಸೆ ಕೈಗೂಡಲೇ ಇಲ್ಲವಲ್ಲ. ಸುಮಾರು ಗಂಡುಗಳು ತನ್ನನ್ನು ನೋಡಿ ಹೋಗಿ, ಹುಡುಗಿ ನಮ್ಮವಳು ಆಗಬಹುದು, ಆದರೆ ದುಡ್ಡು ಎಷ್ಟು ಕೊಡ್ತೀರಿ ಎಂದು ಲಕ್ಷ ಹಣವನ್ನು ಅವರು ಕೇಳಲಿಲ್ಲವೇ? ಅಮ್ಮ ಇದರಿಂದ ಬೇಸತ್ತು ಕೊನೆಗೊಂದು ದಿನ ತನ್ನನ್ನು ಕರೆದು, ನೋಡು ಪವಿತ್ರ, ನಿನಗೇನಾದರೂ ಕೆಲಸ ಸಿಕ್ಕಿದ್ರೆ ನಿನ್ನ ಮದುವೆನ ನೀನೇ ನೋಡ್ಕೋಬೇಕು. ಈಗ ಯಾಕೋ ಎಲ್ಲರೂ ದುಡ್ಡು ಕೇಳೋದು ನೋಡಿದರೆ ಈ ವರದಕ್ಷಿಣೆ ಹಾವಳಿಯಲ್ಲಿ ನಿನಗೆ ನಾನು ಮದುವೆ ಮಾಡೋದು ತುಂಬ ಕಷ್ಟ ಅಂತ ಕಾಣಿಸ್ತಿದೆ ಎಂದು ಬಿಕ್ಕಿ ಅತ್ತಾಗ ತನ್ನ ಮನ ಎಷ್ಟು ನೊಂದಿತ್ತು. ಪಾಪ, ಅಮ್ಮನಿಗೆ ಮೊದಲಿನಿಂದಲೂ ಕಷ್ಟಪಡುವುದೇ ಆಯ್ತಲ್ಲ ಎಂದು ಯೋಚಿಸಿದಾಗ ಪವಿತ್ರಾಳ ಕಣ್ಣುಗಳು ನೀರು ತುಂಬಿದವು. ಕಂಡಕ್ಟರ್ ಅಣ್ಣ ಬಸ್ಸಿನ ಬಾಗಿಲು ಬಳಿ ನಿಂತುಕೊಂಡು, ಯಾರೀ, ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಬಂತು, ಇಳಿದುಕೊಳ್ಳಿ ಎಂದು ಜೋರಾಗಿ ಹೇಳಿದಾಗ ಪವಿತ್ರ ವಾಸ್ತವ ಪ್ರಪಂಚಕ್ಕೆ ಮರಳಿದಳು. ಅವಳು ನಿದ್ದೆಯಿಂದ ಇಳಿದು ಆಟೋ ಹಿಡಿದು ಸೀದಾ ಇಂಟರ್ವ್ಯೂ ಇದ್ದ ಕಾಲೇಜು ತಲುಪಿದಳು. ಒಮ್ಮೆ ತನ್ನ ಕೈಗಡಿಯಾರವನ್ನು ನೋಡಿಕೊಂಡು ಇನ್ನೇನು ಸಂದರ್ಶನ ಪ್ರಾರಂಭವಾಗುವುದಕ್ಕೆ ಕೇವಲ 10 ನಿಮಿಷಗಳು ಮಾತ್ರ ಉಳಿದಿದ್ದವು. ಸ್ವಲ್ಪವೇ ದೂರದಲ್ಲಿ ಬಹಳ ಜನಗಳು ಸಾಲಾಗಿ ಮುತ್ತಿಕೊಂಡಿದ್ದರು. ಅಲ್ಲಿ ಸಂದರ್ಶನ ನಡೆಯುತ್ತಿರಬೇಕೆಂದು ಅತ್ತ ಅವಳು ಹೆಜ್ಜೆ ಹಾಕಿದಳು. ಅಲ್ಲಿ ಒಂದು ರೂಮ್ನ ಬಾಗಿಲ ಮೇಲೆ ಸಂದರ್ಶನ ಕೊಠಡಿ ಎಂಬ ಬೋರ್ಡ್ ನೇತಾಡುತ್ತಿತ್ತು. ಪವಿತ್ರ ಅಲ್ಲಿಯೇ ನೇತು ಹಾಕಿದ್ದ ನೋಟಿಸ್ ಬೋರ್ಡಿನ ಕಡೆ ದೃಷ್ಟಿ ಹಾಯಿಸಿದಳು. 2ನೇ ಹೆಸರೇ ಅವಳದಾಗಿತ್ತು. ಅವಳು ಅಲ್ಲಿಯೇ ಇದ್ದ ಬೆಂಚಿನ ಮೇಲೆ ಕುಳಿತುಕೊಂಡಳು. ಅಷ್ಟರಲ್ಲಿ ಸಂದರ್ಶನ ಪ್ರಾರಂಭವಾಗಿ ಆ ರೂಮ್ನ ಬಾಗಿಲಲ್ಲಿ ನಿಂತಿದ್ದ ಜವಾನ ಮೊದಲನೆಯ ಹೆಸರನ್ನು ಗಟ್ಟಿಯಾಗಿ ಕೂಗಿದ. ಆ ಹೆಸರಿನವರು ಒಳಗೆ ಹೋದರು. ಅವಳು ತನ್ನ ಪ್ರಮಾಣಪತ್ರಗಳನ್ನೆಲ್ಲ ಒಮ್ಮೆ ಪರಿಶೀಲಿಸಿ ನೋಡಿಕೊಂಡು ತನ್ನ ಸರದಿಗಾಗಿ ಕಾಯುತ್ತಾ ಕುಳಿತಳು. ಮೊದಲು ಹೋದವರು ಹೊರಬಂದ ತಕ್ಷಣವೇ ಅವಳ ಹೆಸರನ್ನು ಕೂಗಲಾಯಿತು. ಅವಳು ತನ್ನ ಸೀರೆ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ ಒಳಗೆ ಹೋದಳು. ಒಳಗೆ 5-6 ಜನ ಒಳ್ಳೆಯ ಸೂಟು ಬೂಟು ತೊಟ್ಟು ಟೇಬಲ್ ಸುತ್ತ ಕುಳಿತುಕೊಂಡಿದ್ದರು. ಫ್ಯಾನ್ ಗಾಳಿಗೆ ಟೇಬಲ್ ಮೇಲಿದ್ದ ಕಾಗದಗಳು ಹಾರುತ್ತಿದ್ದವು. ಗಂಧದ ಕಡ್ಡಿಯ ಪರಿಮಳ ರೂಮ್ನ ಒಳಗೆಲ್ಲ ವ್ಯಾಪಿಸಿತ್ತು. ಪವಿತ್ರ ಒಮ್ಮೆ ಅವರೆಲ್ಲರಿಗೂ ನಮಸ್ಕರಿಸಿದಳು. ಅವರಲ್ಲೊಬ್ಬ ಪಕ್ಕದಲ್ಲಿ ಚೇರು ತೋರಿಸುತ್ತಾ, ಬನ್ನಿ ಕುಳಿತುಕೊಳ್ಳಿ ಎಂದ. ಈಗಾಗಲೇ ಎಷ್ಟೋ ಇಂಟರ್ವ್ಯೂಗಳನ್ನು ಎದುರಿಸಿದರಿಂದಲೋ ಏನೋ ಅವಳಿಗೆ ಸ್ವಲ್ಪವೂ ಭಯ ಅಂತ ಅನಿಸಲಿಲ್ಲ. ಕುರ್ಚಿಯ ಮೇಲೆ ಕುಳಿತುಕೊಂಡು ತನ್ನ ಕೈಯಲ್ಲಿದ್ದ ಪ್ರಮಾಣಪತ್ರಗಳನ್ನೆಲ್ಲ ಟೇಬಲ್ನ ಮೇಲೆ ಇಟ್ಟಳು. ಸಂದರ್ಶಕರು ಅವಳ ಮೇಲೆ ಪ್ರಶ್ನೆಗಳ ಸುರಿಮಳೆ ಸುರಿದರು. ನಿಮ್ಮ ಹೆಸರೇನು? ನಿಮ್ಮ ಊರು ಯಾವುದು? ನೀವು ಎಲ್ಲಿ ಓದಿದ್ದು? ನಿಮ್ಮ ವಯಸ್ಸೆಷ್ಟು? ನಿಮಗೆ ಮದುವೆಯಾಗಿದೆಯಾ? ಹೀಗೆ ಏನೇನೋ ಅಸಂಬದ್ಧ ಪ್ರಶ್ನೆಗಳನ್ನು ಕೇಳತೊಡಗಿದರು. ಅವಳು ಆ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನವಾಗಿ ಉತ್ತರ ಕೊಟ್ಟಳು. ಅದರಲ್ಲೊಬ್ಬ ಸುಮ್ಮನೆ ಬೇಕೋ ಬೇಡವೋ ಎಂಬಂತೆ ಟೇಬಲಿನ ಮೇಲಿದ್ದ ಅವಳ ಪ್ರಮಾಣಪತ್ರಗಳನ್ನು ಬಿಡಿಸಿ ನೋಡಿದ. ಮತ್ತೊಬ್ಬ, ಸರಿ, ನೀವಿನ್ನೂ ಹೊರಡಬಹುದು ಎಂದ. ಅವಳು ಇನ್ನೇನು ಹೊರಡಲು ಅನುವಾಗಿ ಎದ್ದು ನಿಂತಾಗ ಮತ್ತೊಬ್ಬ, ಸ್ವಲ್ಪ ನಿಲ್ಲಿ ಎಂದು ಜೇಬಿಗೆ ಕೈ ಹಾಕಿ ತನ್ನ ವಿಸಿಟಿಂಗ್ ಕಾರ್ಡನ್ನು ಇವಳ ಕೈಗೆ ಕೊಡುತ್ತಾ, ನೀವು ಸಂಜೆ 5ರ ಹೊತ್ತಿಗೆ ಈ ವಿಳಾಸಕ್ಕೆ ಬಂದು ಭೇಟಿಯಾಗಿ ಸಂದರ್ಶನದ ಫಲಿತಾಂಶವನ್ನು ತಿಳಿಸುತ್ತೇವೆ ಎಂದರು. ಪವಿತ್ರ ಕಾರ್ಡನ್ನು ತೆಗೆದುಕೊಳ್ಳುತ್ತಾ ಅವರನ್ನು ಸೂಕ್ಷ್ಮವಾಗಿ ದಿಟ್ಟಿಸಿದಳು. ಅವನ ಎದುರಿಗೆ ಇದ್ದ ಪ್ರಾಂಶುಪಾಲರು ಎಂಬ ಬೋರ್ಡನ್ನು ನೋಡಿ ಇವನು ಈ ಕಾಲೇಜಿನ ಪ್ರಾಂಶುಪಾಲನಿರಬೇಕೆಂದುಕೊಂಡಳು. ಅವರೆಲ್ಲರೂ ಒಬ್ಬರೊಬ್ಬರ ಮುಖವನ್ನು ನೋಡಿಕೊಳ್ಳುತ್ತಿದ್ದರು. ಏಕೋ ಕಸಿವಿಸಿಗೊಂಡವಳಂತೆ ಪವಿತ್ರ ರೂಮಿಂದ ಹೊರಬಂದು ಆತ ಕೊಟ್ಟ ಕಾರ್ಡನ್ನು ನೋಡಿದಳು. ಅದರಲ್ಲಿ ಪಂಚಮುಖಿ ಲಾಡ್ಜ್ ನಂಬರ್ 32 ಎಂದಿತ್ತು. ಇದೊಂದು ಅವಳಿಗೆ ಅರ್ಥವಾಗಲಿಲ್ಲ. ಏನಾದರೂ ಆಗಲಿ, ಅವರು ತಿಳಿಸಿದ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಹೋಗುವುದೆಂದು ನಿರ್ಧಾರ ತೆಗೆದುಕೊಂಡಳು. ತನ್ನ ಕೈಯಲ್ಲಿದ್ದ ಗಡಿಯಾರವನ್ನು ನೋಡಿಕೊಂಡಳು. ಇನ್ನು ಸಮಯ 2 ಗಂಟೆ. 5 ಗಂಟೆಯವರೆಗೂ ಕಾಲ ಕಳೆಯುವುದು ಹೇಗೆ ಎಂದುಕೊಂಡು ಕಾಲೇಜಿನಿಂದ ಪೇಟೆಯ ಕಡೆಗೆ ಹೆಜ್ಜೆ ಹಾಕಿದಳು. ಹಾದಿಯಲ್ಲಿ ಸಾಗುತ್ತಿದ್ದಾಗ ದೊಡ್ಡ ಬಟ್ಟೆಯ ಅಂಗಡಿಗಳಲ್ಲಿ ವಿದ್ಯುತ್ ಬೆಳಕಿಗೆ ಜಗಮಗಿಸುತ್ತಿದ್ದ ತರತರಹದ ಸೀರೆಗಳನ್ನು ಕೊಂಡುಕೊಳ್ಳಬೇಕು ಎಂದು ಅವಳ ಮನದಲ್ಲಿ ಆಸೆ ಚಿಗುರುಡೆಯಿತು. ಆದರೆ
ತಾಯಿ ಕೊಟ್ಟ 50 ರೂಪಾಯಿಗಳಲ್ಲಿ ಬಸ್ ಚಾರ್ಜಿಗೆ ಎಂದು ಈಗಾಗಲೇ ಅರ್ಧದಷ್ಟು ಹಣ ಖಾಲಿಯಾಗಿದೆ. ಇನ್ನು ವಾಪಸ್ ಹೋಗಲು ಹಣ ಬೇಕಲ್ವಾ? ಇನ್ನೇನು ಕೊಳ್ಳಲು ಸಾಧ್ಯವಿಲ್ಲ ಎಂದು ನಿರಾಶೆ ಹೊತ್ತು ಮುಂದೆ ಸಾಗಿದಳು. ಈ ಕೆಲಸ ಸಿಕ್ಕಿದರೆ ತನಗೂ ಕೈತುಂಬ ಹಣ ಸಿಗುತ್ತದೆ. ಆಗ ಇಂಥ ಎಷ್ಟೋ ಸೀರೆಗಳನ್ನು ಕೊಂಡುಕೊಳ್ಳಬಹುದು. ಅಮ್ಮ ರವಿಗೂ ಒಳ್ಳೆಯ ಬಟ್ಟೆ ಕೊಡಿಸಬಹುದು ಎಂದು ಕನಸು ಕಾಣುತ್ತಾ ಮುಂದೆ ನಡೆಯುತ್ತಾಳೆ. ದಾರಿಯಲ್ಲಿ ತನ್ನ ಜೊತೆಗಾತಿ ಶೋಭಾ ಎದುರಾಗುತ್ತಾಳೆ. ಇವಳನ್ನು ನೋಡಿದ ತಕ್ಷಣ ಶೋಭಾ ತನ್ನ ದ್ವಿಚಕ್ರ ಗಾಡಿಯನ್ನು ನಿಲ್ಲಿಸಿ ಪವಿತ್ರಾಳನ್ನು ಕರೆದಾಗ ಪವಿತ್ರಾಗೆ ಒಂದು ನಿಧಿಯೇ ಸಿಕ್ಕಿದಷ್ಟು ಸಂತೋಷವಾಗುತ್ತದೆ. ಫುಟ್ಪಾತ್ ಮೇಲೆ ನಿಂತುಕೊಂಡೇ ಇಬ್ಬರು ಅದು ಇದು ಹರಟೆ ಹೊಡೆಯುತ್ತಿದ್ದರು. ಹತ್ತಿರದಲ್ಲಿದ್ದ ಹೋಟೆಲ್ಗೆ ಹೋಗಿ ಕಾಫಿ ಕುಡಿದರು. ಶೋಭಾ ಹಣ ಕೊಟ್ಟಳು. ಶೋಭಾ ತಾನು ಬ್ಯಾಂಕ್ ಒಂದರಲ್ಲಿ ಉದ್ಯೋಗ ಮಾಡುತ್ತಿರುವುದಾಗಿ ಹೇಳಿದಳು. ಆಗ ತನಗೂ ಒಂದು ಉದ್ಯೋಗ ಸಿಕ್ಕಿದರೆ ತಾನು ಇವಳಂತೆ ಬೈಕ್ನಲ್ಲಿ ಹೋಗಬಹುದಿತ್ತಲ್ಲವೇ ಎಂದು ಪವಿತ್ರಾಳ ಮನದಲ್ಲಿ ಆಸೆ ಅಂಕುರಿಸುತ್ತದೆ. ಮತ್ತು ಇವಳಂತೆ ನಾನು ಕೂಡ ಹೊಳೆಯುವ ಸೀರೆಯನ್ನು ತೆಗೆದುಕೊಳ್ಳಬಹುದು ಎಂದು ತನ್ನ ಮನಸ್ಸಲ್ಲಿ ಏನೇನೋ ಆಸೆಗಳನ್ನು ಚಿಗುರೊಡಿಸಿಕೊಳ್ಳುತ್ತಿದ್ದಳು. ಆದರೆ ಇವೆಲ್ಲ ನಮ್ಮಂಥವರಿಗೆ ಬರೀ ಕನಸು ಎಂದುಕೊಳ್ಳುತ್ತಾಳೆ. ತನ್ನ ಕಾಲೇಜು ಜೀವನದ ಸವಿನೆನಪುಗಳ ಬಗ್ಗೆ ಶೋಭಾಳ ಜೊತೆ ಮಾತನಾಡುತ್ತಾ ಅವಳಿಗೆ ಸಮಯ 5:30 ಆಗಿದ್ದೇ ಗೊತ್ತಾಗಲಿಲ್ಲ. ಆಗ ಅವಳು ತನ್ನ ಕೈಗಡಿಯಾರವನ್ನು ನೋಡಿ ಅಯ್ಯೋ ದೇವರೇ, ಹೊತ್ತಾಗಿ ಹೋಯ್ತಲ್ಲ ಎಂದುಕೊಂಡು ಗೆಳತಿಯನ್ನು ಬೀಳ್ಕೊಟ್ಟು ಸೀದಾ ಪಂಚಮುಖಿ ಲಾಡ್ಜ್ಗೆ ಹೋಗುತ್ತಾಳೆ. ಅಲ್ಲಿ ರಿಸೆಪ್ಷನ್ ಅವರ ಬಳಿ ರೂಮ್ ನಂಬರ್ 32 ಎಲ್ಲಿ ಬರುತ್ತೆ ಎಂದು ಕೇಳಿಕೊಂಡು ಆ ರೂಮ್ ಬಳಿ ಹೋಗುತ್ತಾಳೆ. ರೂಮಿನ ಡೋರ್ ಲಾಕ್ ಆಗಿರುವುದನ್ನು ಗಮನಿಸಿ ಬಾಗಿಲನ್ನು ತಟ್ಟುತ್ತಾಳೆ. ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳುತ್ತದೆ. ಅಲ್ಲಿ ಒಳಗೆ ಮಂಚದ ಮೇಲೆ ಬರಿಯ ಬನಿಯನ್ ಹಾಗೂ ಪಂಚೆ ಧರಿಸಿಕೊಂಡಿರುವ ವ್ಯಕ್ತಿಯೊಬ್ಬ ಕುಳಿತಿರುತ್ತಾನೆ. ಒಮ್ಮೆ ಆ ವ್ಯಕ್ತಿಯನ್ನು ದಿಟ್ಟಿಸಿ ನೋಡಿ ಅವನೇ ತನಗೆ ಆ ಕೊಠಡಿಯಲ್ಲಿ ವಿಸಿಟಿಂಗ್ ಕಾರ್ಡ್ ಕೊಟ್ಟ ವ್ಯಕ್ತಿ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತಾಳೆ. ಆ ವ್ಯಕ್ತಿ ಕುಳಿತಲ್ಲಿಂದಲೇ ಸನ್ನೆ ಮಾಡಿ ನಿಲ್ಲಲು ಶಕ್ತಿ ಸಾಲದೆ ಆ ಕಡೆ ಈ ಕಡೆ ಓಲಾಡುತ್ತಾ ಬಾಗಿಲ ಬಳಿ ಹೋಗಿ ದಡಾರನೆ ಬಾಗಿಲು ಹಾಕುತ್ತಾನೆ. ಇವಳಿಗೆ ಬ್ರಾಂದಿಯ ವಾಸನೆ ಮೂಗಿಗೆ ಬಡಿಯುತ್ತದೆ. ಅಷ್ಟರಲ್ಲಿ ಆ ವ್ಯಕ್ತಿ ಇವಳ ಬಳಿ ಬಂದು ಬಾ ಚಿನ್ನ, ನಾನು ನಿನಗೋಸ್ಕರ ಕಾಯುತ್ತಿದ್ದೆ ಎಂದು ಅಪ್ಪಿಕೊಂಡು ಮುದ್ದಾಡಲು ಪ್ರಯತ್ನಿಸುತ್ತಾನೆ. ಅವನ ವರ್ತನೆ ಕಂಡು ಅವಳು ದಂಗಾಗಿ ಹೋಗುತ್ತಾಳೆ. ಅವಳು ಜೋರಾಗಿ ಕಿರುಚಬೇಕು, ಇದನ್ನು ಪ್ರತಿಧ್ವನಿಸಬೇಕು, ಆತನ ಹಿಡಿತದಿಂದ ಬಿಡಿಸಿಕೊಳ್ಳಬೇಕು ಎಂದು ಯತ್ನಿಸುತ್ತಾಳೆ. ಆದರೆ ಅವನ ತೊದಲು ನುಡಿಗಳು ಇವಳ ಕಿವಿಗಳಿಗೆ ಬಂದು ಅಪ್ಪಳಿಸುತ್ತವೆ. ನಿನ್ನ ಕೆಲಸ ಬೇಕೆಂದರೆ ಈಗ ಸುಮ್ಮನೆ ನನ್ನ ಜೊತೆ ಸಹಕರಿಸು, ಇದರ ಬಗ್ಗೆ ಯಾರಲ್ಲೂ ಹೇಳಬೇಡ, ಹುಷಾರ್ ಎಂದು ಎಚ್ಚರಿಸುತ್ತಾ ಮತ್ತಷ್ಟು ಬಲವಾಗಿ ಆಕೆಯನ್ನು ತನ್ನತ್ತ ಬರಸೆಳೆಯುತ್ತಾನೆ. ಆಕೆಗೆ ತಟ್ಟನೆ ತನ್ನ ಅಮ್ಮನ ಮಾತುಗಳು ಆ ಸಮಯದಲ್ಲಿ ನೆನಪಿಗೆ ಬರುತ್ತವೆ. ನೋಡು ಪವಿತ್ರ, ನಿನಗೆ ಕೆಲಸ ಹುಡುಕೋಕೆ ಅಂತ ದುಡ್ಡು ಕೊಟ್ಟು ನನಗೆ ಸಾಕಾಗಿ ಹೋಗಿದೆ. ಈ ಸಲ ಕೆಲಸ ಸಿಕ್ಕಿದ್ರೆ ಸಾಕು, ಇಲ್ದಿದ್ರೆ ಇನ್ನು ದುಡ್ಡಿಗೆ ನನ್ನ ನೀನು ಪೀಡಿಸಬೇಡಮ್ಮ ಎನ್ನುವುದನ್ನು ನೆನಪಿಸಿಕೊಳ್ಳುತ್ತಾಳೆ. ಪವಿತ್ರ ಆತನ ತೆಕ್ಕೆಯಿಂದ ಬಿಡಿಸಿಕೊಳ್ಳಲಾಗದೆ ಆತನ ಬಿಗಿಯಪ್ಪುಗೆಗೆ ಅಸಹಾಯಕತೆಯ ನಿಟ್ಟಿಸುರು ಬಿಡುತ್ತಾಳೆ. ಆ ರೂಮಿಗೆ ಅವನೊಬ್ಬನೇ ಅಲ್ಲದೆ ಅವನ ಜೊತೆಯಲ್ಲಿದ್ದ ಇನ್ನೂ 3 ಒಬ್ಬರಾದಂತೆ ಒಬ್ಬರು ಅವಳನ್ನು ಮುಕ್ಕುತ್ತಾರೆ. ಆದರೆ ಅವಳಿಗೆ ಇದರ ಒಂದು ಸಣ್ಣ ಅರಿವು ಕೂಡ ಇರುವುದಿಲ್ಲ. ಅವಳನ್ನು ಬಳಸಿಕೊಂಡ ಪಾಪಿಗಳು ಕೊನೆಗೆ ಅವಳಿಗೆ ಕೆಲಸನೂ ಕೊಡದೆ ದಿನ ಅವಳನ್ನು ಅವರ ಕಚೇರಿಗೂ ಮನೆಗೂ ಅಲೆಸಿ ಅಲೆಸಿ ಮೋಸ ಮಾಡುತ್ತಾರೆ. ಕೊನೆಗೆ ಇದರಿಂದ ಬೇಸತ್ತ ಪವಿತ್ರ ಮನೆಗೆ ಬಂದು ಅಮ್ಮನಿಗೆ ನಿಜ ಹೇಳಿ ಮುಖ ತೋರಿಸಲು ಆಗದೆ ಒದ್ದಾಡುತ್ತಿರುತ್ತಾಳೆ. ಕೊನೆಗೆ ಅವಳ ತಾಯಿ ಅಡುಗೆಗೆ ತಂದಿಟ್ಟ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಅವಳಿಗೆ ಆದ ಅನ್ಯಾಯ ಯಾರಿಗೂ ತಿಳಿಯದೆ ಕೊನೆಗೆ ಪತ್ರಿಕೆಯಲ್ಲಿ ಉದ್ಯೋಗ ಸಿಗದೆ ಆತ್ಮಹತ್ಯೆ ಮಾಡಿಕೊಂಡ ನಿರುದ್ಯೋಗಿ ಯುವತಿ ಸಾವು ಎಂದು ಪ್ರಕಟವಾಗುತ್ತದೆ. ಈ ಕಥೆಯಲ್ಲಿ ಪವಿತ್ರ ಲಾಡ್ಜ್ಗೆ ಹೋಗಬೇಕಾದರೆ ಯೋಚನೆ ಮಾಡಬೇಕಿತ್ತು. ಕೆಲವೊಮ್ಮೆ ಪರಿಸ್ಥಿತಿಗಳಿಗೆ ಸಿಕ್ಕಿ ಹಾಕಿಕೊಂಡಾಗ ಬೇರೆ ದಾರಿ ಇಲ್ಲದೆ ಈ ರೀತಿಯ ಸಂಕಷ್ಟಗಳು ಎದುರಾಗುತ್ತವೆ. ಅವನು ಸೂಕ್ಷ್ಮವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಎಂಥ ಕಷ್ಟಗಳು ಬಂದರೂ ಎದುರಿಸಿ ನಿಲ್ಲುವ ಧೈರ್ಯ ತೆಗೆದುಕೊಳ್ಳಬೇಕಿತ್ತು. ತನ್ನ ತಾಯಿ ಮತ್ತು ತಮ್ಮನ ಪರಿಸ್ಥಿತಿಯನ್ನು ಯೋಚಿಸಬೇಕಿತ್ತು. ಆದರೆ ಎಲ್ಲದಕ್ಕೂ ಸಾವೇ ದಾರಿ ಎಂದು ಅವಳು ತೀರ್ಮಾನ ತೆಗೆದುಕೊಂಡದ್ದು ತಪ್ಪಾಗಿತ್ತು ಎನ್ನುವುದು ನಮ್ಮ ಅಭಿಪ್ರಾಯ. ಸ್ನೇಹಿತರೆ, ಈ ಕಥೆಯಲ್ಲಿ ಪವಿತ್ರಾಳಿಗೆ ಆದ ಅನ್ಯಾಯ ಮತ್ತು ಅವಳು ತೆಗೆದುಕೊಂಡ ನಿರ್ಧಾರ ಸರಿಯೇ ತಪ್ಪೇ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.